ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮದನಹಳ್ಳಿ ಸರ್ಕಾರಿ ಪ್ರೌಢಶಾಲೆ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ, ಗುರುವಂದನಾ ಸಂಭ್ರಮ ಸಡಗರ. ಕೋಲಾರ ತಾಲೂಕಿನ ಸುಗಟೂರು ಹೋಬಳಿ ಮದನಹಳ್ಳಿ ಕ್ರಾಸ್ನಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯ 2005-6ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ 21 ವರ್ಷಗಳ ನಂತರ ತಮಗೆ ಆಟ ಪಾಠ ಬುದ್ಧಿ ಕಲಿಸಿದ ಶಿಲ್ಪಿಗಳಾದ ಗುರುಗಳನ್ನು 21 ವರ್ಷಗಳ ನಂತರ ತಾವು ಓದಿದ ಪ್ರೌಢಶಾಲೆಯ ಕಡೆ ಹೆಜ್ಜೆ ಹಾಕಿದ ಆ ಕ್ಷಣ. ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಬಾಲ್ಯ ಜೀವನದ ಸ್ನೇಹಿತರನ್ನು ಒಟ್ಟಿಗೆ ಭೇಟಿ ಮಾಡಿ ಅದೆಷ್ಟೋ ಮರೆಯಲಾರದ ನೆನಪುಗಳಿಗೆ ಸಾಕ್ಷಿಯಾಗಿದ್ದು ಗುರುವಂದನಾ ಕಾರ್ಯಕ್ರಮ. ಇನ್ನು ಅಂದು ಬೆಳಿಗ್ಗೆ 10 ಗಂಟೆಗೆ ಗುರುಗಳನ್ನು ಸ್ವಾಗತಿಸಲು, ಸನ್ಮಾನಿಸಲು, ಅವರ ಜೊತೆ ಸಹಭೋಜನ ಮಾಡಲು ವಿದ್ಯಾರ್ಥಿಗಳು ತುಂಬಾ ಕುತೂಹಲ ಸಡಗರದಿಂದ ಶಾಲೆಯ ಆವರಣವನ್ನು ಮದುವೆಯ ಹೆಣ್ಣಿನಂತೆ ಸಿಂಗರಿಸಿದ್ದರು. ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಂತೆ ಗುರುಗಳನ್ನು ವಾದ್ಯಗೋಷ್ಠಿ ಮೇಳಗಳಿಂದ ಹೂವಿನ ಸುರುಮಳೆಗೈದು ಆಹ್ವಾನಿಸಿದರು. ಕಾರ್ಯಕ್ರಮದಲ್ಲಿ ಗುರುಗಳಿಂದ ನೆನಪುಗಳ ಹಿತ ನುಡಿಗಳನ್ನು ಪಡೆದು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳು ಹಾಡು, ಶಾಲಾ ದಿನಗಳ ನೆನಪುಗಳ ಮಾತುಗಳನ್ನಾಡಿದರು. ಗುರುಗಳು ಮತ್ತು ಸ್ನೇಹಿತರೊಟ್ಟಿಗೆ ಗ್ರೂಪ್ ಫೋಟೋ ತೆಗೆಸಿಕೊಂಡು ನಂತರ ಸಹಭೋಜನ ಸವಿದು ಆನಂದಿಸಲಾಯಿತು. ವಿದ್ಯಾರ್ಥಿಗಳು 20-21 ವರ್ಷಗಳ ನಂತರ ಪರಸ್ಪರ ಭೇಟಿ, ಪರಸ್ಪರ ಕುಶಲೋಪರಿ, ವಿದ್ಯಾರ್ಥಿ ಬದುಕಿನ ಅದೆಷ್ಟೋ ನೆನಪುಗಳು ಹಂಚಿಕೊಂಡು ಆನಂದ ಸಾಗರದಲ್ಲಿ ತೇಲುತ್ತಿದ್ದ ವಿದ್ಯಾರ್ಥಿಗಳ ದೃಶ್ಯಗಳಿಗೆ ಈ ಗುರುವಂದನಾ ಕಾರ್ಯಕ್ರಮ ಸಾಕ್ಷಿಯಾಗಿತ್ತು. ಇನ್ನು ಗುರುಗಳಾದ ಸದಾನಂದ ಮೂರ್ತಿ, ಎಂ ಸಂಪಂಗಿ, GM ಚಂದ್ರಕಳ, ಸರೋಜ SK, ಇಂದಿರಾ, ಸುರೇಶ್ NK, ಮುನಿರತ್ನಮ್ಮ, ಲೇಟ್ K ವೆಂಕಟೇಶಪ್ಪ, KL ಜ್ಯೋತಿ, ND ಸುಜಾತ, MS ಶಂಕರಪ್ಪ, N ಕೌಶಲ್ಯರಾಣಿ, MN ಮಂಜುನಾಥ್, ವೆಂಕಟೇಶಪ್ಪ ಮುಂತಾದ ಗುರುಗಳು ಹಾಗೂ ಶಾಲಾ ಸಿಬ್ಬಂದಿಯನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. ವಿದ್ಯಾರ್ಥಿಗಳಾದ ನಾಗೇಶ್ BN, ಶ್ರೀಕಾಂತ್, ವೇಣುಗೋಪಾಲ್, ವಿಜಯಾನಂದ್ BG, MS ಸಂಪಂಗಿ, SK ಸುರೇಶ್ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದರು. ಇನ್ನು ಪ್ರಾರ್ಥನೆಯನ್ನು N ಜ್ಯೋತಿ, ಸ್ವಾಗತ ಭಾಷಣ ಭಾರತಿ MH, ನಾಡಗೀತೆ ರೈತಗೀತೆ ಸುಜಾತ ತಂಡದಿಂದ, ಪ್ರಾಸ್ತಾವಿಕ ನುಡಿಗಳನ್ನು MR ವೇಣುಗೋಪಾಲ್, ಭರತನಾಟ್ಯ ಕಾರ್ಯಕ್ರಮವನ್ನು ಚಂದ್ರಕಲಾ ತಂಡದಿಂದ, ಅಧ್ಯಕ್ಷರ ಭಾಷಣ BG ವಿಜಯಾನಂದ್, MS ಶ್ರೀಕಾಂತ್ ವಂದನಾರ್ಪಣೆಯನ್ನು ಮಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ಇಲ್ಲೋಡಿ ಸರ್, ಇಲ್ಲೋಡಿ. ನಮಸ್ತೆ. ಸರ್ಕಾರಿ ಪ್ರೌಢಶಾಲೆ ಮದನಹಳ್ಳಿ ಶಾಲೆಯಲ್ಲಿ 2005-6ನೇ ಸಾಲಿನ ವಿದ್ಯಾರ್ಥಿಗಳು SSLC ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮವನ್ನ ಇಂದು 26/4/2026ರಂದು ಹಮ್ಮಿಕೊಂಡಿದ್ದು, ಎಲ್ಲಾ ಆ ಒಂದು ಸಾಲಿನಲ್ಲಿದ್ದಂತಹ ಎಲ್ಲಾ ಶಿಕ್ಷಕರನ್ನ ಆಹ್ವಾನ ಮಾಡಿ ಎಲ್ಲರನ್ನು ಮನಸ್ಸಂತೋಷ ಪಡಿಸಿದ್ದಾರೆ. ಈ ತರಹ ಗುರು ಅಂದ್ರೆ ಒಂದು ಶಕ್ತಿ. ಆ ಗುರುಗಳಿಂದಲೇ ನಾವು ಇವತ್ತಿನ ದಿವಸ ಇಷ್ಟು ಜೀವನದಲ್ಲಿ ಈ ಮಟ್ಟದಲ್ಲಿ ಇದೀವಿ ಅನ್ನುವಂತಹ ಒಂದು ಅರಿವನ್ನ ಉಂಟು ಮಾಡಿರುವಂತಹ ವಿದ್ಯಾರ್ಥಿಗಳು ನಮ್ಮನ್ನೆಲ್ಲ ಆಹ್ವಾನ ಮಾಡಿ ನಮ್ಗೆಲ್ಲ ಸನ್ಮಾನವನ್ನ ಮಾಡಿರ್ತಾರೆ. ಅವರಿಗೆಲ್ಲ ಮೊದಲನೇದಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂತರ ಈ ಶಾಲೆ ಅನ್ನೋದು ಈ ಸುತ್ತಮುತ್ತಲಿದ್ದಂತಹ ಎಲ್ಲಾ ಶಾಲೆಗಳಿಗಿಂತ ತುಂಬಾ ಹೆಸರುವಾಸಿಯಾಗಿತ್ತು. ಅನೇಕ ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದನ್ನ ಕಲಿತು ಅವರ ಜೀವನವನ್ನ ನಿರೂಪಿಸಿಕೊಂಡಿದ್ದಾರೆ. ಅವರ ಒಂದು ಏನು ಗುರಿಯನ್ನ ಇಟ್ಕೊಂಡಿದ್ರು ಆ ಗುರಿಯನ್ನ ಸಾಧಿಸೋದಕ್ಕೆ ಎಲ್ಲ ಶಿಕ್ಷಕರಿಂದ ಅವರಿಗೆ ಅನುಕೂಲ ಆಗಿದೆ. ಮತ್ತೆ ಎಲ್ಲ ಶಿಕ್ಷಕರು ತುಂಬಾ ಡೆಡಿಕೇಟ್ ಆಗಿ ಕ್ಲಾಸಸ್ ತಗೊಂಡು ನಾವೆಲ್ಲ ಇವತ್ತಿನ ದಿವಸ ಈ ಒಂದು ಮಟ್ಟದಲ್ಲಿ ಇದೀವಿ ಅಂತ ಹೇಳಿದಾಗ ನಮ್ಗೆಲ್ಲ ತುಂಬಾ ಪುಳಕಗೊಂಡಿರ್ತೇವೆ. ನಮಗೆ ಈ ಒಂದು ಶಾಲೆ ಅಂತಂದ್ರೆ ನಮ್ಗೆಲ್ಲ ತುಂಬಾನೇ ಪ್ರಾಣ. ಒಂದು ಗೌರ್ಮೆಂಟ್ ಶಾಲೆ ಆಗಿರ್ಲಿಲ್ಲ, ಇದು ಒಂದು ಖಾಸಗಿ ಶಾಲೆ ತರ ಇತ್ತು ನಮಗೆಲ್ಲ. ಸುಮಾರು ನಾವೊಂದು 16 ವರ್ಷ ನಾನು ಈ ಶಾಲೆಯಲ್ಲಿ ಗಣಿತ ಶಿಕ್ಷಕಿಯಾಗಿ ಕೆಲಸ ನಿರ್ವಹಿಸಿರ್ತೇನೆ. ನನ್ನ ಹೆಸರು SK ಸರೋಜ ಅಂತ. ಅದೇ ತರಹ ಇಲ್ಲಿ ಎಲ್ಲಾ ಶಿಕ್ಷಕರು ತಮ್ಮ ಒಂದು ಏನು ಸಾಧಿಸಬೇಕು ಅನ್ಕೊಂಡಿದ್ದಾರೋ ಅದನ್ನೆಲ್ಲ ಸಾಧಿಸಿದ್ದಾರೆ. ಈ ವಿದ್ಯಾರ್ಥಿಗಳು ಇವತ್ತು ನಮ್ಮನ್ನೆಲ್ಲ ಗುರುತಿಸಿ ಇಲ್ಲಿ ಕರೆದು ನಮ್ಮನ್ನೆಲ್ಲ ಸನ್ಮಾನ ಮಾಡಿದ್ದು ನಮಗೆ ತುಂಬಾ ತುಂಬಾ ಸಂತೋಷಕರವಾದಂತಹ ಒಂದು ಸಂಗತಿಯಾಗಿದೆ ಅಂತ ಈ ಮೂಲಕ ತಿಳಿಸಲು ನಾನು ಇಷ್ಟಪಡ್ತೀನಿ. ಬೇರೆ ಎಲ್ಲಾ ಸ್ಟೂಡೆಂಟ್ಸ್ ವರ್ಗಕ್ಕೆ, ವಿದ್ಯಾರ್ಥಿ ವರ್ಗಕ್ಕೆ ಏನ್ ಹೇಳಬೇಕು?
ವಿದ್ಯಾರ್ಥಿ ವರ್ಗಕ್ಕೆ ಈ ಸಮಾಜದಲ್ಲಿ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜಮುಖಿ ವ್ಯಕ್ತಿಗಳಾಗಿ ಗುರುತಿಸ್ಕೊಳ್ಳಿ ಅಂತ ನಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರ್ಲಿ ಅಂತ ಆಸೆ. ಉತ್ತಮ ಸಮಾಜ ಕಟ್ಟಿಕೊಳ್ಳುವ ಪ್ರಜೆಗಳಾಗಿ ಇರ್ಲಿ ಅಂತ ಆಸೆ. ನಮಸ್ತೆ. ನಾನು ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮದ್ನಳ್ಳಿ ಕಾಲೇಜಿನ ಉಪಪ್ರಾಂಶುಪಾಲ ಬಿಜಿ ವಿಜಯಾನಂದ್ ಅಂತೇಳಿ. ಈ ಶಾಲೆಯ ಒಂದು ಹಿಸ್ಟ್ರಿ ಅಂತಂದ್ರೆ 1983ರಲ್ಲಿ ಆಗಿನ ಕೃಷಿ ಸಚಿವರಾಗಿದ್ದಂತಹ ದಿವಂಗತ ಸಿ ಬೈರೇಗೌಡರು ಒಂದು ರೂಪಕಲ್ಪನೆ ಈ ಶಾಲೆ. ಆಗ ಗ್ರಾಮೀಣ ಮಕ್ಕಳಿಗೆ ಓದೋದಕ್ಕೆ ಬಹಳ ಕಷ್ಟ ಇತ್ತು. ಅದರಲ್ಲೂ ಹೆಣ್ಣು ಮಕ್ಕಳ ವಿಷಯದಲ್ಲಿ ಹೇಳೋದಾದ್ರೆ ಅವರು ತಮ್ಮ ವಿದ್ಯಾಭ್ಯಾಸ ಮಟ್ಟವನ್ನ ಮಿಡ್ಲ್ ಸ್ಕೂಲ್ಗೆ ನಿಲ್ಲಿಸ್ಬಿಡ್ತಾ ಇದ್ರು. ಯಾಕೆಂದ್ರೆ ಹೈಸ್ಕೂಲ್ ಪ್ರೌಢ ಶಿಕ್ಷಣ ಪಡೆಯೋದಕ್ಕೆ ಅವರು ಸುಮಾರು ಇಲ್ಲಿಂದ 15-20 ಕಿಲೋಮೀಟರ್ ಈ ಕಡೆ ಚಿಂತಾಮಣಿ, ತಪ್ಪಿದ್ರೆ ಕೋಲಾರ ಮತ್ತೆ ಒಂದು ಖಾಸಗಿ ಶಾಲೆಗೆ ಹೋಗ್ಬೇಕಾಗಿತ್ತು. ಈ ಕಾರಣದಿಂದಾಗಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸವಂತೂ ತೀರಾ ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಅದನ್ನು ಮನಗಂಡಂತಹ ಸಚಿವರು ಆಗಿನ ಧೀಮಂತ ನಾಯಕ ಸಿ ಬೈರೇಗೌಡರ ಒಂದು ರೂಪಕಲ್ಪನೆ ಮೇಲೆ 1983 ಆಗಸ್ಟ್ ನಲ್ಲಿ ಈ ಶಾಲೆ ಪ್ರಾರಂಭ ಆಯಿತು. ಆಗ ಬೈರೇಗೌಡರು ಇಲ್ಲಿನ ಸುತ್ತಮುತ್ತಲ ಗ್ರಾಮಸ್ಥರ ಒಂದು ಅಥವಾ ನೆರವು ತಗೊಂಡು ಈ ಒಂದು ಶಾಲೆಗೆ ಆಗಿನ ಸುತ್ತಮುತ್ತಲ ಗ್ರಾಮಸ್ಥರು ಸುಮಾರು 10 ಎಕರೆ ಜಮೀನನ್ನ ದಾನವಾಗಿ ನೀಡ್ತಾರೆ. ಈಗ ಈ 10 ಎಕರೆಯಲ್ಲಿ ಮುರಾರ್ಜಿ ವಸತಿ ಶಾಲೆಗೆ 5 ಎಕರೆ ಜಮೀನನ್ನ ಬಿಟ್ಕೊಟ್ಟಿದೀವಿ. ಮತ್ತೆ ಈ ಒಂದು ಉಳಿದಂತಹ ಈ 5 ಎಕರೆ ಈ ಕ್ಯಾಂಪಸ್ ಅಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿಭಾಗ ಬೇರೆ ಇದೆ, ಇದು ಪ್ರೌಢಶಾಲಾ ವಿಭಾಗ, ಇದು ನಮ್ಮದು ಬೇರೆ ಇದೆ. ಅದರ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯ ಹೆಣ್ಣು ಮಕ್ಕಳ ವಿದ್ಯಾರ್ಥಿ ವಸತಿ ನಿಲಯ ಇದೆ. ಮತ್ತೆ ಅದೇ ರೀತಿಯಾಗಿ ಇಲ್ಲಿ ಮೊದಲಿಂದಲೂ ಪುರಾತನವಾಗಿ ಬಂದಿರತಕ್ಕಂತಹ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಷಣ್ಮಹಾತ್ಮ ಸ್ವಾಮಿ ದೇವಸ್ಥಾನಗಳು ಮೊದಲಿಂದನೂ ಇದೆ. ಈ ರೀತಿಯಾಗಿ ಈ ಒಂದು ಶಾಲೆ 1983ರಲ್ಲಿ ಶುರುವಾದಂತಹ ಈ ಶಾಲೆ ಈಗ 43 ವರ್ಷಗಳನ್ನ ಪೂರೈಸಿಕೊಂಡು ಬರ್ತಾ ಇದೆ. ಇನ್ನ 2033ಕ್ಕೆ ಅಮೃತ ಮಹೋತ್ಸವ 50 ವರ್ಷಗಳು ತುಂಬುತ್ತದೆ. ಈಗ ಈ ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮ 2005 ಮತ್ತು 6ನೇ ಬ್ಯಾಚ್ನವರು ಏನ್ ನಡೆಸ್ತಾ ಇದ್ದಾರೆ. ಇದು ನಮ್ಮ ಶಾಲೆಯ ಒಂದು ಹಿರಿಮೆ ಏನಪ್ಪಾ ಅಂತಂದ್ರೆ 2021-22 ಕೋವಿಡ್ ಸಮಯ ಬಿಟ್ಟ ಮೇಲೆ ಆ ನಂತರ 2003, 4, 5, 6 ಈ 4 ವರ್ಷದಲ್ಲೇ ಸುಮಾರು ಇಂತಹ ಗುರುವಂದನಾ ಮತ್ತು ಸ್ನೇಹ ಮಿಲನ ಕಾರ್ಯಕ್ರಮಗಳು 12 ಕಾರ್ಯಕ್ರಮಗಳು ನಡೆದಿದೆ. ಅಂದ್ರೆ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಅಂದ್ರೆ ಅವರ ಒಂದು ಸಂಪ್ರದಾಯ, ಅವರ ಒಂದು ಸಂಸ್ಕಾರ ಯಾವ ರೀತಿಯಾಗಿದೆ ಅಂತ ಹೇಳಿ ಇದರಿಂದ ನಮ್ಗೆ ಗೊತ್ತಾಗ್ತದೆ. ಇಂತಹ ಒಂದು ಶಾಲೆ ಹಿರಿಮೆ ಇದ್ದಂತಹ ಈ ಮಕ್ಕಳು ಈ ದಿನ ಅವರ ಕಾಲದ ಅಂದ್ರೆ ಇವರು 8, 9, 10ನೇ ತರಗತಿಯಲ್ಲಿ 3 ವರ್ಷ ಅಭ್ಯಾಸ ಮಾಡಿದಂತಹ ಸಮಯದಲ್ಲಿ ಇದ್ದಂತಹ ಎಲ್ಲಾ ಗುರುವೃಂದದವರನ್ನ ಈ ದಿನ ಕರೆಯಿಸಿ ಮತ್ತೆ ಅವರಿಗೆ ವಂದನೆಯನ್ನ ಸಲ್ಲಿಸೋದ್ರ ಮುಖಾಂತರ ಮತ್ತೆ ಅದರ ಜೊತೆಗೆ ಅವರ ಎಲ್ಲಾ ಸ್ನೇಹ ಬಳಗ ಏನೋ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಸುಮಾರು 100ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಓಕೆ. ಓಕೆ. ನಮಸ್ತೆ ಸರ್.
ಸರ್, ನಮ್ಮ ಹೆಸರು ಭಾರತದಿಂದ ಮದನಹಳ್ಳಿ ಕ್ರಾಸ್, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. 2006ನೇ ಸಾಲಿನ ವಿದ್ಯಾರ್ಥಿಗಳಾದಂಥ ನಾವು ಇಂದು ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಎಲ್ಲರ ಸಮ್ಮುಖದಲ್ಲಿ ಹಾಗೂ ಗುರು ಹಿರಿಯರು, ನಮ್ಮ ಶಾಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರು, ನಮ್ಮ ಸ್ನೇಹಿತರು ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಲು ಬಂದಿದ್ದೇವೆ. ಏನ್ ಮೇಡಮ್ ಇವತ್ತು ಗುರುವಂದನಾ ಕಾರ್ಯಕ್ರಮ ಮಾಡಿದ್ರಲ್ಲ, ಏನ್ ಅನಿಸ್ತಾ ಇದೆ? ಜೀವನದಲ್ಲಿ ವಾಟ್ ಈಸ್ ಯುವರ್ ಒಪಿನಿಯನ್? ನಮ್ಮ ಜೀವನದಲ್ಲಿ ಸರಿ ತಪ್ಪುಗಳನ್ನು ತಿದ್ದಿದಂತಹ ಗುರುಗಳಿಗೆ ಹಾಗೂ ನಮ್ಮ ಜೀವನದಲ್ಲಿ ಉತ್ತಮ ದಾರಿಯನ್ನು ರೂಪಿಸಿಕೊಟ್ಟಂತಹ ಗುರುಗಳಿಗೆ ಚಿಕ್ಕ ಕಾಣಿಕೆ ಮೂಲಕ ಅಥವಾ ಅವರ ಆಶೀರ್ವಾದದ ಮೂಲಕ ನಾವು ಈ ಕಾರ್ಯಕ್ರಮವನ್ನು ಏರ್ಪಟ್ಟು ಬೇರೆ ಕಡೆಯಿಂದ ನಮ್ಮ ಟೀಚರ್ಸ್ ಎಲ್ಲೋ ಇದ್ದಂತಹ ಟೀಚರ್ಸ್ನ ಒಟ್ಟುಗೂಡಿಸಲು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಹಾಗೂ ಅವರ ಆಶೀರ್ವಾದ ನಮಗೆ ಬಹಳ ಮುಖ್ಯವಾಗಿತ್ತು. ಹಾಗೂ ಅವರು ನಮಗೆ ಜೀವನ ಉಪದೇಶವನ್ನು ನೀಡುತ್ತಾರೆ ಎಂಬ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಉತ್ತಮವಾಗಿ ನಮ್ಮ ಸ್ನೇಹಿತ ಬಳಗದವರು ನಡೆಸಿಕೊಟ್ಟಿದ್ದಾರೆ. ಎಷ್ಟು ಜನ ಇದ್ರಿ ಬ್ಯಾಚ್? ಎಷ್ಟು ವರ್ಷದ ನಂತರ ಈ ಶಾಲೆಗೆ ಬಂದ್ರಿ? 20 ವರ್ಷಗಳ ನಂತರ ಈ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೀತಾ ಇದೆ. ಸಮ್ಮೇಳನ ಕಾರ್ಯಕ್ರಮ ಮತ್ತು ಗುರುವಂದನಾ ಕಾರ್ಯಕ್ರಮ ಮಾಡಲಿಕ್ಕೆ ಸ್ಫೂರ್ತಿ ಅಂತಂದರೆ, ಈ ಶಾಲೆ ಇಲ್ಲಿ ಪ್ರಾರಂಭವಾಗಿ ಸುಮಾರು 43 ವರ್ಷಗಳಾಗಿದೆ. ಇನ್ನೊಂದು 7 ವರ್ಷಗಳ ಕಳೆದರೆ ಅಮೃತ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ. ನಾವೆಲ್ಲರೂ 2006ನೇ ಔಟ್ಪುಟ್ ಬ್ಯಾಚ್ ಆದಂಥವ್ರು, SSLC ಔಟ್ಪುಟ್ ಬ್ಯಾಚ್ ಆಗಿದೆ. ಸೊ ನಾವು ಸುಮಾರು ಒಂದು 15 ವರ್ಷದಿಂದ ಈ ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ವಿ. ಸೊ ಅದಾಗಿರಲಿಲ್ಲ. ಸೊ ಯಾರ್ಯಾರೋ ಎಲ್ಲೆಲ್ಲೋ ಹೋಗಿ ಸೆಟ್ಲಾಗಿದ್ದರು. ಸೊ ಅವ್ರನ್ನೆಲ್ಲ ಒಂದು ಕಡೆ ಆರ್ಗನೈಸ್ ಮಾಡೋದಾಗಿ ಇದೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು. ಈ ಶ್ರೀರಾಮನವಮಿಗೆ ನಾವೆಲ್ಲ ಒಂದು ಗಟ್ಟಿಯಾಗಿ ಅಂದ್ಕೊಂಡು ಇದನ್ನು ಮಾಡಲೇಬೇಕಂತ ಅಂದ್ಕೊಂಡ್ವಿ. 3 ತಿಂಗಳ ಪ್ರಯತ್ನದಿಂದ ಇದು ಇವರೆಲ್ಲರ ಸಹಕಾರದಿಂದ, ನಮ್ಮ ಸ್ನೇಹಿತರೆಲ್ಲರ ಸಹಕಾರದಿಂದ ಮತ್ತು ನಮ್ಮ ಗುರುಗಳ ಮಾರ್ಗದರ್ಶನದಿಂದ ಈ ಕಾರ್ಯಕ್ರಮ ಇವತ್ತು ಸಾಕಾರಗೊಂಡಿದೆ. ಸರ್, ಎಷ್ಟೆಷ್ಟು ಎಲ್ಲೆಲ್ಲ ಸ್ನೇಹಿತರು ಏನೇನು ಜಾಬ್ಗಳಲ್ಲಿದ್ದಾರೆ, ಎಲ್ಲೆಲ್ಲಿ ಸೆಟ್ಲ್ ಆಗಿದ್ದಾರೆ ಒಂಚೂರು? ತುಂಬ ನಿಮ್ಮ ಬ್ಯಾಚ್ನವರು ಅವ್ರದ್ದೇ ಆದಂಥ ಮಟ್ಟದಲ್ಲಿ ಒಳ್ಳೊಳ್ಳೆ ಪೋಸ್ಟ್ಗಳಲ್ಲಿದ್ದಾರೆ. ಈಗ ನಾನು ಇದೇ ಶಾಲೆಯಲ್ಲಿ ಓದಿದ್ದೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ ಕೂಡ ಆಗಿದ್ದೆ. ನಾನು ಅಸಿಸ್ಟೆಂಟ್ ಪ್ರೊಫೆಸರಾಗಿ ಕೆಲಸ ಮಾಡ್ತಿದ್ದೀನಿ ಮೈಸೂರಲ್ಲಿ. ನಮ್ಮ ಸ್ನೇಹಿತ ಡಾಕ್ಟರ್ ಆಗಿದ್ದಾನೆ, MBBS ಮಾಡ್ಕೊಂಡು ಗೌರ್ಮೆಂಟ್ ಡಾಕ್ಟರ್ ಆಗಿದ್ದಾನೆ. ಹೆಸರು ಯಶವಂತ್ ಪ್ರಸಾದ್ ಅಂತ. ನಾವೆಲ್ಲ ಇದೇ ಸುಮಾರು ಜನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಆಗಿದ್ದಾರೆ, ಪ್ಲ್ಯಾಂಟ್ ಮ್ಯಾನೇಜರ್ಸ್ ಆಗಿದ್ದಾರೆ, ಲಾಜಿಸ್ಟಿಕ್ಸ್ ಮ್ಯಾನೇಜರ್ಸ್ ಆಗಿದ್ದಾರೆ, ಸುಮಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ, ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಆಗಿದ್ದಾರೆ. ಸೊ ಎಲ್ಲ ಕಡೆನೂ ಇಲ್ಲಿಂದ ಹೋದಂಥವ್ರು ಅಮೆರಿಕದ US ಅಲ್ಲಿದ್ದಾರೆ. ಸುಮಾರು ಜನ ಇಲ್ಲಿ ಯಾರು ಹೆಸರೇನು? ಶಿವಾನಂದ ಗೌಡ ಅಂತ ಗಾಂಡಳ್ಳಿಯಿಂದ ಬರ್ತಿದ್ದ, 2 ವರ್ಷದಿಂದ US ಅಲ್ಲಿದ್ದಾನೆ. ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ, ಬಟ್ ಅಲ್ಲಿಂದನೇ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾನೆ. ಸೊ ಹಾಗೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ತೋರಿಸ್ತೀನಿ. ಆಮೇಲೆ SPG ಇಲ್ಲಿದ್ದಾರೆ, ನಮ್ಮ ಇಲ್ಲಿ ಓದಂಥವರು SPG ಸ್ಪೆಷಲ್ ಪ್ರೊಡಕ್ಷನ್ ಗ್ರೂಪಲ್ಲಿದ್ದಾರೆ, ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿದ್ದಾರೆ. ಇಂಥದ್ರಲ್ಲಿ ಇಲ್ಲ ಅನ್ನೋಂಗಿಲ್ಲ, ಎಲ್ಲದರಲ್ಲೂ ಅವರನ್ನು ತೊಡಗಿಸ್ಕೊಂಡಿದ್ದಾರೆ. ಉತ್ತಮ ಕೃಷಿಕರು ಕೂಡ ಆಗಿದ್ದಾರೆ. ಆ ಥರ ಒಂದು ಇದನ್ನು ನಮಗೆ ಸಂಸ್ಥೆ ಒದಗಿಸ್ಕೊಟ್ಟಿದೆ.